ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ವೃಶ್ಚಿಕ ರಾಶಿಯವರೇ, ಈ ವಿಡಿಯೋದಲ್ಲಿ ನೀವು ತಿಳಿಯುವ ಅಪರೂಪದ ಮಾಹಿತಿಗಳು ಹೀಗಿವೆ ನೋಡಿ. ಜುಲೈ ಮಾಸದಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ, ಜುಲೈ ಮಾಸದಲ್ಲಿ ಯಾವ ಗ್ರಹಗಳು ತನ್ನ ಸ್ಥಾನವನ್ನು ಬದಲಾಯಿಸಲಿವೆ, ಇದರಿಂದ ವೃಶ್ಚಿಕ ರಾಶಿಯವರ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ವೃಶ್ಚಿಕ ರಾಶಿಯವರ ಉದ್ಯೋಗ, ವ್ಯಾಪಾರ, ಆರ್ಥಿಕತೆ, ಕುಟುಂಬ, ಪ್ರೀತಿ, ಆರೋಗ್ಯ ಹೇಗಿರಲಿದೆ, ಈ ತಿಂಗಳ ನಕಾರಾತ್ಮಕ ಫಲಗಳಿಗೆ ಯಾವ ಸರಳ ಪರಿಹಾರ ಮಾಡಬೇಕು, ಈ ಎಲ್ಲಾ ಮಾಹಿತಿಗಳನ್ನು ನೀವು ಈ ವಿಡಿಯೋದಲ್ಲಿ ಸವಿವರವಾಗಿ ಪಡಿತೀರಿ. ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳು ಅದೃಷ್ಟವೋ ಅಥವಾ ದುರದೃಷ್ಟವೋ? ಏಕೆಂದರೆ ಜುಲೈ ತಿಂಗಳಿನಲ್ಲಿ ಗ್ರಹಗಳ ಭಾರಿ ಬದಲಾವಣೆಯಾಗ್ತಿದೆ. ಇದರಿಂದಾಗಿ ಸಹಜವಾಗಿಯೇ 12 ರಾಶಿಗಳ ಮೇಲೆ ಪರಿಣಾಮ ಬೀರುತ್ತೆ. ಈ ಗ್ರಹಗತಿಗಳ ಬದಲಾವಣೆಯಿಂದಾಗಿ ಕೆಲವು ರಾಶಿಗಳು ಶುಭ ಫಲಗಳು ಪಡೆದರೆ ಇನ್ನು ಕೆಲವು ರಾಶಿಗಳು ಅಶುಭ ಫಲಗಳನ್ನು ಪಡೆಯುತ್ತವೆ. ಮೊದಲು ಜುಲೈ ಮಾಸದಲ್ಲಿ ಗ್ರಹಗಳ ಸ್ಥಾನ ಪಲ್ಲಟದ ಬಗ್ಗೆ ತಿಳಿಯೋಣ. ಜುಲೈ ತಿಂಗಳ ಮಧ್ಯಭಾಗದಲ್ಲಿ ಸೂರ್ಯನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶಿಸಲಿದ್ದಾನೆ. ಈ ಗ್ರಹಗತಿಗಳ ಬದಲಾವಣೆಯಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗಲಿದೆ. ಜೊತೆಗೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸಲಿದೆ. ಅದೇ ರೀತಿ ಬುಧನು ಕೂಡ ಜುಲೈನಲ್ಲಿ ಕರ್ಕಾಟಕ ಮತ್ತು ಸಿಂಹ ರಾಶಿಗೆ ಸಂಚರಿಸಲಿದ್ದಾನೆ. ಇದು ನಿಮ್ಮ ಉದ್ಯೋಗದ ಮೇಲೆ ಪರಿಣಾಮ ಬೀರಲಿದೆ. ಐಷಾರಾಮಿ ಕರುಣಿಸುವ ಶುಕ್ರನು ಸಿಂಹ ರಾಶಿಗೆ ಪ್ರವೇಶಿಸಿ ನಿಮ್ಮ 10ನೇ ಮನೆಯನ್ನು ಬಲಪಡಿಸುತ್ತಾನೆ. ಇದರಿಂದ ವೃಶ್ಚಿಕ ರಾಶಿಯವರಿಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ. ಇನ್ನು ಶನಿ ಗ್ರಹವು 4ನೇ ಮನೆಯಲ್ಲಿ ವಕ್ರ ಸ್ಥಿತಿಯಲ್ಲಿದ್ರೆ, ಗುರುಗ್ರಹವು 7ನೇ ಮನೆಯಲ್ಲಿದೆ. ಆದರೆ ಗುರುವು ನಿಮಗೆ ರಕ್ಷಾ ಕವಚವಾಗಿ ನಿಲ್ಲಲಿದ್ದಾರೆ. ಅಂದ ಹಾಗೆ ವೃಶ್ಚಿಕ ರಾಶಿಯವರಿಗೆ ಜುಲೈ ಮಾಸದಲ್ಲಿ ಭವಿಷ್ಯ ಹೇಗಿರಲಿದೆ? ಉದ್ಯೋಗ, ವ್ಯಾಪಾರ, ಆರ್ಥಿಕತೆ, ಕುಟುಂಬ, ಪ್ರೀತಿ, ಆರೋಗ್ಯದ ಮೇಲೆ ಗ್ರಹಗಳು ಬೀರುವ ಪ್ರಭಾವ ಹಾಗೂ ಅದಕ್ಕೆ ಮಾಡಬೇಕಾದ ಪರಿಹಾರಗಳ ಸಂಪೂರ್ಣ ವಿವರ ಇಲ್ಲಿದೆ. ವಿಡಿಯೋ ಕೊನೆಯಲ್ಲಿ ವೃಶ್ಚಿಕ ರಾಶಿಯವರೇ, ನೀವು ಜುಲೈ ಮಾಸದಲ್ಲಿ ಮಾಡಬೇಕಾದ ಪರಿಹಾರಗಳ ಬಗ್ಗೆ ಮಾಹಿತಿ ನೀಡಿದ್ದೇವೆ. ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇದರಿಂದ ನಿಮ್ಮ ಅದೃಷ್ಟವೇ ಬದಲಾಗಬಹುದು. ಅಂದರೆ ಶುಭ ಫಲಗಳನ್ನು ಮತ್ತಷ್ಟು ಹೆಚ್ಚು ಪಡಿತೀರಿ ಹಾಗೂ ಅಶುಭ ಫಲಗಳನ್ನು ಕಡಿಮೆ ಪಡಿತೀರಿ. 2026ರ ಜುಲೈ ತಿಂಗಳು 12 ರಾಶಿಗಳಲ್ಲಿ 8ನೇ ರಾಶಿಯಾದ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಮಹತ್ವದ ಹಾಗೂ ಮಿಶ್ರ ಫಲಗಳನ್ನು ನೀಡುವ ಕಾಲವಾಗಿದೆ. ಮಿಥುನಕ್ಕೆ ಅಧಿಪತಿ ಮಂಗಳ. ನಿಮ್ಮ ವ್ಯಾಪಾರ ಹಾಗೂ ಆರ್ಥಿಕ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಮೊದಲು ತಿಳಿಯೋಣ ಬನ್ನಿ. ವ್ಯಾಪಾರ ಮತ್ತು ಹಣಕಾಸಿನ ದೃಷ್ಟಿಯಿಂದ ವೃಶ್ಚಿಕ ರಾಶಿಯವರು ಜುಲೈನಲ್ಲಿ ಬಹಳ ಲಾಭವಾಗಲಿದೆ. 7ನೇ ಮನೆಯಲ್ಲಿ ಗುರುವಿನ ದೃಷ್ಟಿ ಇರೋದ್ರಿಂದ ವ್ಯಾಪಾರದಲ್ಲಿ ಉತ್ತಮ ಲಾಭ ಸಿಗಲಿದೆ. ಹೊಸ ಗ್ರಾಹಕರನ್ನು ಸೆಳೆಯಲು ನೀವು ಮಾಡುವ ತಂತ್ರಗಳು ಯಶಸ್ವಿಯಾಗುತ್ತೆ. ಇದಲ್ಲದೆ ಶುಭ ಗ್ರಹಗಳ ದೃಷ್ಟಿ ಧನಸ್ಥಾನದ ಮೇಲೆ ಇರುವ ಕಾರಣ ವಿವಿಧ ಮೂಲಗಳಿಂದ ಸಂಪತ್ತು ನಿಮ್ಮ ಕೈ ಸೇರಲಿದೆ. ಜೊತೆಗೆ ವಿದೇಶಿ ವ್ಯಾಪಾರ ಅಥವಾ ಆನ್ಲೈನ್ ಬಿಸಿನೆಸ್ ಮಾಡುವವರಿಗೆ ಹೆಚ್ಚಿನ ಲಾಭದ ಯೋಗವಿದೆ. ಜುಲೈ ತಿಂಗಳ ಮೊದಲ 2 ವಾರಗಳು ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದಾದರೂ ಜುಲೈ 15ರ ನಂತರ ನಿಮ್ಮ ಜೇಬಿನಲ್ಲಿ ಹಣ ಹೆಚ್ಚಾಗಿ ಸಂಗ್ರಹವಾಗುತ್ತೆ. ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೆ ಜುಲೈ ಮಾಸದಲ್ಲಿ ಹಣಕಾಸಿನ ಸ್ಥಿತಿ ಚೆನ್ನಾಗಿದೆ. ಇನ್ನು ವೃಶ್ಚಿಕ ರಾಶಿಯ ಉದ್ಯೋಗಿಗಳಿಗೆ ಜುಲೈ ತಿಂಗಳು ಅತ್ಯಂತ ಸವಾಲು ಮತ್ತು ಯಶಸ್ಸಿನ ಸಮ್ಮಿಶ್ರಣವಾಗಿರುತ್ತೆ. ತಿಂಗಳ ಆರಂಭದಲ್ಲಿ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಒತ್ತಡ ಅಥವಾ ರಾಜಕೀಯ ಎದುರಿಸಬೇಕಾಗಬಹುದು. ಆದರೆ ಜುಲೈ 15ರ ನಂತರ ಸೂರ್ಯನ ಶುಭ ಬದಲಾವಣೆಯಿಂದಾಗಿ ನೀವು ಕಾರ್ಯಕ್ಷೇತ್ರದಲ್ಲಿ ಅಂದುಕೊಂಡ ಎಲ್ಲಾ ಕಾರ್ಯಗಳು ಕೈಗೂಡುತ್ತವೆ. ಇದರ ಜೊತೆ ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಬುಧನ ಸಂಯೋಜನೆಯ ಫಲವಾಗಿ ನಿಮ್ಮ ಕಚೇರಿಯಲ್ಲಿ ಮೇಲಾಧಿಕಾರಿಗಳೊಂದಿಗೆ ಉತ್ತಮ ಪ್ರಶಂಸೆ, ಮನ್ನಣೆ ಸಿಗಲಿದೆ. ಆದರೂ ಸಹ 4ನೇ ಮನೆಯಲ್ಲಿ ಶನಿಯ ಪ್ರಭಾವ ಇರೋದ್ರಿಂದ ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಜಾಗರೂಕರಾಗಿರಿ ಎಂದು ಸಲಹೆ ನೀಡ್ತೇವೆ. ವೃಶ್ಚಿಕ ರಾಶಿಯವರೇ, ಇನ್ನು ನಿಮ್ಮ ಕುಟುಂಬ ಜೀವನವು ಸಾಧಾರಣವಾಗಿ ಉತ್ತಮವಾಗಿದೆ. ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ, ಒಗ್ಗಟ್ಟು ಎಲ್ಲವೂ ಇರಲಿದೆ. ಜೊತೆಗೆ ತಂದೆಯ ಆರೋಗ್ಯವೂ ಸಹ ಸುಧಾರಿಸಲಿದೆ. ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವ ಯೋಗವಿದೆ. ಅರ್ಧಾಷ್ಟಮ ಶನಿಯ ಪ್ರಭಾವದಿಂದಾಗಿ ತಾಯಿ ಆರೋಗ್ಯದ ಕಡೆ ಕೊಂಚ ಗಮನ ಹರಿಸಬೇಕಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯ ಪ್ರೇಮಿಗಳಿಗೆ ಮತ್ತು ವಿವಾಹಿತರಿಗೆ ಜುಲೈ ತಿಂಗಳು ಅತ್ಯಂತ ಮಧುರವಾದ ಕ್ಷಣಗಳನ್ನು ತರಲಿದೆ. ಗುರುಗ್ರಹದ ಶುಭ ದೃಷ್ಟಿಯಿಂದಾಗಿ ಪತಿ ಪತ್ನಿಯರ ನಡುವೆ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗಲಿದೆ.
ಅವಿವಾಹಿತರಿಗೆ ಯೋಗ್ಯ ಜೀವನ ಸಂಗಾತಿ ಸಿಗುವ ಬಲವಾದ ಯೋಗವಿದೆ. ಈಗ ನಿಮ್ಮ ಆರೋಗ್ಯ ಹೇಗಿರಲಿದೆ ಅನ್ನೋದನ್ನ ತಿಳಿಯೋಣವಾ? ಆರೋಗ್ಯದ ದೃಷ್ಟಿಯಿಂದ ಜುಲೈ ಮಾಸದಲ್ಲಿ ಮಿಶ್ರ ಫಲಿತಾಂಶ ಇರಲಿದೆ. ಕಣ್ಣಿನ ಸಮಸ್ಯೆ, ಬೆನ್ನು ನೋವು ಅಥವಾ ಅಜೀರ್ಣದಂತಹ ಸಣ್ಣ ಪುಟ್ಟ ತೊಂದರೆಗಳು ಕಾಡಬಹುದು. ವಾಹನ ಚಾಲನೆ ಮಾಡುವಾಗ ಜಾಗರೂಕರಾಗಿರೋದು ಒಳಿತು. ನಿಮ್ಮ ಯಶಸ್ಸನ್ನು ವೃದ್ಧಿಸಿಕೊಳ್ಳಲು ವೃಶ್ಚಿಕ ರಾಶಿಯವರು ಮಾಡಬೇಕಾದ ಸರಳ ಪರಿಹಾರಗಳು ಹೀಗಿವೆ ನೋಡಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳನಾಗಿರೋದ್ರಿಂದ, ಪ್ರಸ್ತುತ ಶನಿಯ ಪ್ರಭಾವ ಇರೋದ್ರಿಂದ ಪ್ರತಿ ಶನಿವಾರ ಮತ್ತು ಮಂಗಳವಾರ ಹನುಮಾನ್ ಚಾಲೀಸವನ್ನು ಪಠಿಸಿ, ಶನಿವಾರದಂದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ, ಉದ್ಯೋಗದಲ್ಲಿ ಯಶಸ್ಸಿಗಾಗಿ ಸೂರ್ಯನಿಗೆ ನಮಸ್ಕಾರ ಮಾಡಿ, ವ್ಯಾಪಾರದಲ್ಲಿ ವೃದ್ಧಿ ಕಾಣಲು ದಾನ ಧರ್ಮ ಅನ್ನದಾನ ಮಾಡಿ, ಜೊತೆಗೆ ಪಶು ಪಕ್ಷಿಗಳಿಗೆ ಆಹಾರಗಳನ್ನು ನೀಡಿ. ನೋಡಿದ್ರಲ್ಲ ಸ್ನೇಹಿತರೆ, ವೃಶ್ಚಿಕ ರಾಶಿಯವರ ಜುಲೈ ತಿಂಗಳ ಭವಿಷ್ಯವನ್ನ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.